ಸೊ ಹಿಂಗದ ರೀ ಬೇಸಿಕಲಿ ಒಟ್ಟು. ಸೊ ಈಗ ನಿಮ್ದು ಜವಾಬ್ದಾರಿ ಏನಂತಂದ್ರೆ ಏನು ಮಾಡ್ಬೇಕಂದ್ರೆ ಎಷ್ಟು ಜಲ್ದಿ ಆಗ್ತದೆ ಅಷ್ಟು ಜಲ್ದಿ ಒಂದು ಟಾರ್ಗೆಟ್ ಡೇಟ್ ನಮಗೆ ಕೊಟ್ಟು ನೀವು ರೆಸಲ್ಯೂಷನ್ ನಮಗೆ ಕೊಡ್ಬೇಕಂತ ನಾನು ಹಿಂಗೆ ನಿಮಗೆ ಕೇಳ್ತೀನಿ. ನಿಮಗೆ ಒಂದು ಇದು ಇಡ್ತೀನಿ ರೀ ಟಾರ್ಗೆಟ್ ಬೇಸಿಕಲಿ. ಹಂಗೆ ನಾವು ಮಾಡ್ಕೋತ ಹೋದ್ರೆ ನಮ್ಮ ರೊಕ್ಕ ಕರೆಕ್ಟಾಗಿ ಬರ್ತಾವ. ಸೊ ಹಿಂಗೆ ರೀ. ಇಲ್ಲ ನಮ್ಮ ಕಡೆ ಕೋಟಕ್ ಮಹೀಂದ್ರ ನಾವು ಮಲ್ಟಿನ್ಯಾಷನಲ್ ಬ್ಯಾಂಕ್, ಆಲ್ ಇಂಡಿಯಾ ಲೆವೆಲ್ ಬ್ಯಾಂಕ್, ನಮ್ಮ ಕಡೆ ರೊಕ್ಕ ಭಾಳ ಇರ್ತಾವ ನಡೀತು ಬಿಡ್ರಿ ಅಂತಂತಂದ್ರೆ ನಿಮಗೂ ಪ್ರಾಬ್ಲಮ್ಮು ನಮಗೂ ಪ್ರಾಬ್ಲಮ್ಮು ಹಿಂಗೆ ಬಿಟ್ಕೋತ ಹೋದ್ರೆ. ಅದು ಬ್ಯಾಂಕಿಂಗ್ ಅದು ಕೆಡ್ತದ. ಆಮೇಲೆ ನಮ್ಮ ಕಾಲ ಮೇಲೆ ನಾವೇ ಕೊಡ್ಲಿ ಹೊಡ್ಕೊಳಂಗದು ಬಿಟ್ಕೋತ ಹೋದ್ರೆ. ಸೊ ಹಿಂಗೆಲ್ಲ ಅದ ರೀ. ಜಿಂಬಾಬ್ವೆನಾಗ ಅಲ್ಲಿ ಎಕಾನಮಿ ನೋಟ್ ಮೇಲೆ $1 trillion ಅಂತೇಳಿ ಪ್ರಿಂಟ್ ಮಾಡಿದ್ರು. 1 trillion. ಈಗ ಹೆಂಗೆ 2000 ರೂಪೀಸ್ ನೋಟ್ ಬಂದಾವಲ್ರಿ ಬೆಂಗಳೂರಿನಾಗ. 2000 ರೂಪೀಸ್ ಮೋದಿ ಗೌರ್ಮೆಂಟ್ ಥ್ರೂ 2000 ಅಂತೇಳಿ. ಹಂಗೆ ಸೌತ್ ಕೊರಿಯಾನಾಗ 10,000 ರೂಪಾಯಿ, 20,000 ರೂಪಾಯಿ, 5,000 ರೂಪಾಯಿ ನೋಟ್ಗಳವಲ್ಲಿ ನೋಟ್ ಅವ್ರ ಕರೆನ್ಸಿನಾಗ. ಜಿಂಬಾಬ್ವೆನಾಗ ಟ್ರಿಲಿಯನ್ನಾಗ ಟ್ರಿಲಿಯನ್ $1 trillion, $500 million ಹಿಂಗೆ ಬರ್ತಾವ. ಅದು ಎದಕ್ಕಾಗ್ಯದ ಗೊತ್ತೇನ್ರಿ? ಬ್ಯಾಂಕಿಂಗ್ ಎಕೋಸಿಸ್ಟಮ್ ಹಳ್ಳಾಡಿಸ್ಕೊಂಡಿದ್ದಕ್ಕೆ. ಯಾರು ಹಳ್ಳಾಡಿಸ್ಯಾರ ಹೇಳ್ರಿ? ನಮ್ಮಂತವ್ರು ಅಪೋಸಿಟ್ ಪಾರ್ಟಿ ಯಾರು ನಮಗೆ ಬಕ್ರ ಮಾಡ್ಯಾರಲ್ರಿ, ನಾವು ಬಕ್ರ ಆಗಿವಿ. ನಮ್ಮ ತಪ್ಪಲ್ಲವು. ಯಾಕಂದ್ರೆ ಬಕ್ರ ಈಸಿ ಆಗ್ಬಿಡ್ತಾರ ನಂಬಿಕೆಲಿಂದ ನಮ್ಮಂತವ್ರ ಮಂದಿ. ಯಾಕಂದ್ರೆ ನಾವು ನಮ್ದು ಈ ಸೆಕ್ಟರ್ ಅಲ್ಲ, ವ್ಯವಹಾರ ಸೆಕ್ಟರ್ ಅಲ್ಲ, ನಾವು ವ್ಯಾಪಾರಿ ಅಲ್ಲ. ನಾವು ನಂಬಿಕೆ ಮೇಲೆ ಬೇಸಿಸ್ ಮೇಲೆ ಕರೆಕ್ಟಾಗಿ ನೋಡ್ಕೊಂಡು ವ್ಯವಹಾರ ಮಾಡ್ತೀವಿ ನಾವು. ಇನ್ಫ್ಯಾಕ್ಟ್ ಬ್ಯಾಂಕಿಂಗ್ ಸಿಸ್ಟಮ್ ಉಳಿದ ನಂಬಿಕೆ ಮೇಲೆ ಅದ ಎಲ್ಲ. ಕರೆನ್ಸಿ ಇರಲಿ, ಚೆಕ್ ಇರಲಿ ಅಥವಾ ಆನ್ಲೈನ್ ಇರಲಿ, ಆ ನಂಬಿಕೆ ಬ್ಯಾಡ ಅಂತ ತಿಳ್ಕೊಂಡು ಆನ್ಲೈನ್ ಸಿಸ್ಟಮ್ ತಂದಾರ ಇವರು ಮಂದಿ. ಅಂದ್ರೆ ನಿಮ್ದು ಎಲ್ಲ ಕೊಟ್ಟಿದ್ದ ಅಮೌಂಟ್ ಎಲ್ಲ ರೆಕಾರ್ಡ್ನಾಗ ಇರ್ತಾವ ಅಂತೇಳಿ. ನಂಬಿಕೆ ಬೇಸಿಸ್ ಮೇಲೆ ನೋಟ್ ಪದ್ಧತಿ ಮೇಲೆ ಹೋಗ್ಬೇಡ್ರಿ. ನಿಮ್ಮ ಕಡೆ ಒಂದು ಕೊಟ್ಟಿದ್ದು ಪ್ರೂಫ್ ಇರ್ತದ, ಟ್ರಾನ್ಸಾಕ್ಷನ್ ಕೊಟ್ಟಿದ್ದು ಪ್ರೂಫ್ ಇರ್ತದ. ನಂಬಿಕೆ ಸಿಸ್ಟಮ್ ಬ್ಯಾಂಕಿಂಗ್ನಾಗ ಬ್ಯಾಡ ಅಂತ ತಿಳ್ಕೊಂಡು ಹಿಂಗೆ ಮಾಡ್ಯಾರಿ ಅವರು. ಆ್ಯಕ್ಚುಲಿ ಕರೆ ಅಂದ್ರೆ ಅಲ್ಲಿ ಜಿಂಬಾಬ್ವೆ, ಸೌತ್ ಕೊರಿಯಾನಾಗ ಅಲ್ಲಿ ಏನು ಇಂಟರ್ನೆಟ್ ಅವೇನು ಅಷ್ಟು ಖಾಸಿಲ್ಲ, ಬ್ಯಾಂಕಿಂಗ್ ಸಿಸ್ಟಮ್ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಬ್ಯಾಂಕಿಂಗ್ ಮಾಡೋ ತರೀಕಾನೂ ಗೊತ್ತಿಲ್ಲ. ಅದಕ್ಕೆ ಅವರು ಅಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಹಳ್ಳಾಡಿ ಹೋಗ್ಯದ. ಈಗ ನಮ್ಮಂತವ್ರು ನಿಮ್ಮಂತವ್ರು ನೀವು ಕೈ ಬಿಟ್ರೆ, ICICI, HDFC, RBI ಆಮೇಲೆ ಮತ್ತು ಫೋನ್ಪೇದವ್ರು ಅವರು ಕೈ ಬಿಟ್ರೆ ಗ್ಯಾರಂಟಿ ಬರೆದು ಕೊಡ್ತೀನಿ ನಾ, ಬ್ಯಾಂಕಿಂಗ್ ಸಿಸ್ಟಮ್ ಇಂಡಿಯಾನಾಗಲ್ಲ, ಬೆಂಗಳೂರಲ್ಲ, ಕೋರಮಂಗಲ, ಜಯನಗರ, ಬನಶಂಕರಿನಾಗ ಉಳಂಗಿಲ್ಲ. ಧಾರವಾಡ, ಇಲ್ಲಿ ಗುಲ್ಬರ್ಗ ಬಿಟ್ಬಿಡ್ರಿ. ಗುಲ್ಬರ್ಗ ಬರೀ 2-3 ಬ್ರಾಂಚ್ ಇರ್ಬೋದು ಅಷ್ಟೇ. ಕೋಟಕ್ ಮಹೀಂದ್ರ ಬ್ಯಾಂಕ್ ಅದು, SBI ಇವರು. ಅದು ನೀವು ಬ್ಯಾಂಕಿಂಗ್ ಸಿಸ್ಟಮ್ ಉಳಂಗಿಲ್ಲ ಆಮೇಲೆ. ಸೊ ಇದು ಉಳಿಸ್ಬೇಕಂತಂದ್ರೆ ನಮ್ಮಂತವ್ರು ನಿಮ್ಮಂತವ್ರು ICICI, HDFC, ಫೋನ್ಪೇ, RBI ಎಲ್ಲ ಕರೆಕ್ಟಾಗಿ ಕಲೆಕ್ಟಿವ್ ಆಗಿ ಕರೆಕ್ಟಾಗಿ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನಾವು ಮುಂದೆ ಕಾಲಿಟ್ರೆ ಕರೆಕ್ಟ್ ಆಗ್ತಾವ್ರಿ ಇವು ಕೆಲಸ. ಸೊ ಅಪೋಸಿಟ್ ಬ್ಯಾಂಕ್ದವ್ರು ICICI ಅವ್ರ ಅಕೌಂಟ್ ಕ್ಲೋಸ್ ಮಾಡಿ ರೊಕ್ಕ ತೊಗೊಂಡು ವಿಡ್ರಾ ಮಾಡ್ಕೊಂಡು ಹೋಗ್ಯಾರಿ ಅಂತಂದ್ರೆ ಅಲ್ಲಿ ಬ್ಯಾಂಕ್ ಮ್ಯಾನೇಜರಿಗೆ ಕೇಸ್ ಹಾಕಿ ಅವ್ರ ಮೇಲೆ ಪನಿಷ್ಮೆಂಟ್ ಏನು ಕೊಡೋದಿರ್ತದ, ಸಸ್ಪೆನ್ಷನ್, ICICI ಹೆಡ್ ಆಫೀಸ್ ರೀಜನಲ್ ಏನೇನು ಹೈರಾರ್ಕಿ ಇರ್ತದ ಅವ್ರು ಹಾಕ್ಬೇಕು. ಆಮೇಲೆ ICICIದವ್ರು ನಮಗೆ ಅಮೌಂಟ್ ವಾಪಸ್ ಕೊಡ್ಬೇಕು ಅವ್ರ ಅಕೌಂಟ್ಲಿಂದ. ಅಂದ್ರೆ ಅವ್ರಿಗೆ ಬಿಸಿ ಕಾವು ಇರ್ತದೆ ಅಲ್ಲಿ. ಆಮೇಲೆ ನೋಡ್ಕೊಂಡು ಅಕೌಂಟ್ಗೆ ನೋಡ್ಕೊಂಡು ಏನಂತಂದ್ರೆ ಅಕೌಂಟ್ ಕರೆಕ್ಟಾಗಿ ಓಪನ್ ಮಾಡ್ತಾರೆ ಅವ್ರು ಮುಂದೆ. ಬರೀ ನಾವಷ್ಟು ಬಕರಾದವ್ರಷ್ಟು ಏನಂತಂದ್ರೆ ಲಾಸ್ ಮಾಡ್ಕೊಂಡು ನೆಕ್ಸ್ಟ್ ಹಿಂಗೆ ಲಾಸ್ ಮಾಡ್ಕೋಬಾರ್ದು ಅಂತ ಹೇಳಿ ಸುಮ್ ಕೂತ್ಕೊಂಡು ನಮ್ಮ ರೊಕ್ಕ ವಾಪಸ್ ಕೇಳಲಾರ್ದಂಗೆ ಸುಮ್ಮನೆ ಕೊಡ್ಬೇಕಂತಂದ್ರೆ ಹಂಗೆ ನಡೆಯಂಗಿಲ್ಲ ಅದು ಆ್ಯಕ್ಚುಲಿ. ಅದು ಪದ್ಧತಿ ಅಲ್ಲದು. ಹಂಗಿತ್ತಂತಂದ್ರೆ ಮತ್ತು ಅವ್ರು ಹಿಂಗೆ ಎಲ್ಲರ ತಲೆ ಮೇಲೆ ಟೊಪ್ಪಿಗೆ ಹಾಕೋತ ಹೋಗ್ತಾರೆ. ಇವತ್ತು ನಮ್ಮ ಮೇಲೆ ಹಾಕ್ಯಾರ, ನಾಳೆ ನಿಮ್ಮ ಮೇಲೆ ಹೋಗ್ತಾರೆ.
ನೀವು ಬ್ಯಾಂಕರ್ ನಿಮ್ಮೆಲ್ಲ ನಿಮಗೂ ಬಿಡಂಗಿಲ್ಲ. ಸೊ ಇವೆಲ್ಲ ಮಾತಂತರೂ ಡಿಸ್ಕಷನ್ ನಾವು ಆಡೀವಿ ಫುಲ್ ಕಂಪ್ಲೀಟ್ ಎಂಡ್ ಟು ಎಂಡ್ ಸಿಸ್ಟಮ್ದವ್ರಿಗೂ ಗೊತ್ತದಲ್ಲ. ಬಟ್ ನಮ್ಮ ಕೇಸ್ನಾಗ ರೊಕ್ಕದ ಕೇಸ್ನಾಗ ಕೋಟಕ್ ಮೈನರಲ್ಲಿಂದ ಕೆಲಸ ಆಗ್ಬೋಲ್ತು ಫ್ರ್ಯಾಂಕ್ಲಿ ಹತ್ತನ. ನೀವು ಚಲೋ ಅದ್ರಿ, ಪ್ರಾಬ್ಲಮ್ ಇಲ್ಲ. ಅಥವಾ ನಿಮ್ಮ ಸೈಡ್ಲಿಂದ ತಪ್ಪಿತ್ತಂದ್ರೆ ನೀವು ನಮ್ಗೆ ಹೇಳ್ಬೇಕು, ಇಲ್ರಿ ಸಾವನ್ಪುಟ್ಟವ್ರವ್ರ ನಿಮ್ಮ ಕೇಸ್ನಾಗ ನಾನು ಕೆಲಸ ಕರೆಕ್ಟಾಗಿ ಮಾಡುವಲ್ಲೇ, ನನಗೂ ಸ್ವಲ್ಪ ಪಾಲಿಟಿಕ್ಸ್ ಆಡಂತಂದಾರ ಅಂತಂದ್ರೆ ನೀವು ಡೈರೆಕ್ಟಾಗಿ ಹೇಳ್ಬೇಕು. ಅಂದ್ರೆ ಅದು ವ್ಯವಹಾರಲಿಂದ ಗೊತ್ತಾಗ್ತದ, ಯಾಕಂದ್ರೆ ವ್ಯವಹಾರಲಿಂದ ಗೊತ್ತಾಗ್ತದ. ಯಾಕಂದ್ರೆ ಕರ್ತ್ ಇಂಪಾರ್ಟೆಂಟ್ ಆಗ್ತದಲ್ಲ ಅಲ್ಟಿಮೇಟ್ಲಿ. ಹಾಂ, ಯಾಕಂದ್ರೆ ನಿಮ್ಮ ಕಡೆ ಎಲ್ಲ ಇನ್ಫಾರ್ಮೇಷನ್ ಅದ ಅಂತಂತಂದ್ರೆ ನೀವು ನೋಡ್ಕೊಂಡು ಏನ್ರ ಇಮೇಲ್ ಕಮ್ಯುನಿಕೇಶನ್ ಅವೆಲ್ಲ ಕರೆಕ್ಟಾಗೆಲ್ಲ ನಿಮ್ಮ ಕಡೆ ಇರ್ಬೇಕಲ್ಲ ಆ್ಯಕ್ಚುಲಿ. ಹಾಂ, ಇಲ್ಲಿ ನನಗೆ ಇಂಪ್ರೆಷನ್ ಹೆಂಗೆ ಬರ್ಲಿಕತ್ತ ಅಂತಂದ್ರೆ ಈ ಶಿವಕುಮಾರ್ದವರು ಆಟ ಆಡ್ಸ್ಲಿಕತ್ತಾರ ನಮ್ಗೆ ಅಂತ ಹಿಂಗೆ ಬರ್ತದ್ರಿ. ಗೊತ್ತದಿಲ್ರಿ ಪಾಯಿಂಟ್. ಹಂಗೆ ಹಂಗೆ ಬರ್ಲಾರ್ದಂಗೆ ನೋಡೋ ಜವಾಬ್ದಾರಿ ನಿಮ್ದು ಇರ್ಬೇಕದು. ಸೊ ಇದು ಮಾತೆಲ್ಲ ನಡಕಿನವರು ಸ್ವಲ್ಪ ಮಂದಿ ಅವ್ರು ತಿಳ್ಕೊಂಡು ನಿರ್ಮಲಾದವರು ಅವ್ರು ಏನಂದ್ರೆ ನೀವು ಫೋನ್ಗೇನು ಇಮೇಲ್ ಬಿಟ್ಬಿಡ್ರಿ, ಇನ್ಮೇಲೆ ಹಿಂಗೆ ಆಗ್ಲಾರ್ದಂಗೆ ನಾವು ನೋಡ್ತೀವಿ ಅಂತ ಅವ್ರಂದ್ರು. ಅವರು ನೀವು ಬ್ರಾಂಚ್ ನಿಯರ್ ಬೈ ಹೋಗ್ರಿ, ಅಲ್ಲಿ ನೀವು ಅಕೌಂಟ್ ವೇರಿಯಂಟ್ ಚೇಂಜ್ ಮಾಡಿಸ್ಕೊರಿ, ಮತ್ತೇನಾರ ಪ್ರಾಬ್ಲಮ್ಸ್ ಇದ್ರೆ ಡಿಸ್ಕಸ್ ಮಾಡ್ರಿ ಅಂತ ಇಂಡೈರೆಕ್ಟಾಗಿ ಅಂದರು ಅವ್ರು ಬೇಸಿಕಲಿ. ಹಂಗೆ ಅಂದ್ರೆ ನಿಮ್ದು ಆಗಿರೋದು ಇಲ್ಲಿರೋ ಬ್ರಾಂಚ್ ತಾನೆ, ಬ್ಯಾಂಗ್ಳೂರಲ್ಲಿರೋ ಬ್ರಾಂಚು. ಈಗ ನೀವಿರೋದು ಅಲ್ಲ, ಇದು ಹೇಳ್ತೀನಲ್ರಿ ಶಿವಕುಮಾರ್, ಇದು ಹೇಳ್ತೀನಲ್ಲ ನೀವು ಹೆಂಗಂತಂದ್ರೆ ನಾ ಹೆಂಗ್ ಮಾತಾಡ್ತೀನಿ ಅದು ತಿಳ್ಕೊಂಡು ನೀವು ಗೇಮ್ ಆಡಬಾರ್ದು ನಮ್ಮ ಜೋಡಿ. ಇಲ್ಲ ಗೊತ್ತಿಲ್ರಿ. ಯಾಕಂದ್ರೆ ಅಲ್ಟಿಮೇಟ್ಲಿ ಈಗ ಒಂದು ಫೀಚರ್ ಕೊಟ್ಟಾರ ಅಂತಂತಂದ್ರೆ ಈಗ ಕರೆನ್ಸಿ ಆಲ್ ಇಂಡಿಯಾ ಲೆವೆಲ್ನಾಗ ಯೂಸ್ ಮಾಡ್ಬೋದು. ಬರೀ ಬೆಂಗಳೂರು ಕೋರಮಂಗಲ ಅಥವಾ ಬೆಂಗಳೂರು ಬನಶಂಕರಿ ಜಯನಗರ ಯೂಸ್ ಮಾಡ್ಲಿಕ್ಕಂತ ಬಿಟ್ಟಿಲ್ಲ ಅವರು. ಕೋರ್ಟ್ ಕರೆನ್ಸಿ ಮೇಲೆ ಅಥವಾ ಟ್ರಾನ್ಸಾಕ್ಷನ್ ಮೇಲೆ ಏನಂತಂದ್ರೆ ಏರಿಯಾ ಕೋಡ್ ಹಾಕಿಲ್ಲ ಅವರು, ಡಿಸ್ಟ್ರಿಕ್ಟ್ ಕೋಡು, ಏರಿಯಾ ಕೋಡು, ವಾರ್ಡ್ ನಂಬರ್ ಹಾಕಿಲ್ಲ. ಹೌದಿಲ್ರಿ? ಅವ್ರು ಹಾಕಿಲ್ಲ ಅವರು. ಯಾಕಂದ್ರೆ ಅವ್ರ ಸಿಸ್ಟಮ್ ಎಕ್ಸಿಕ್ಯೂಟ್ ಆಗ್ಬೇಕಲ್ಲಿ ಕರೆಕ್ಟಾಗಿ, ಆಲ್ ಇಂಡಿಯಾ ಲೆವೆಲ್ ಸರ್ಕ್ಯುಲೇಷನ್ ಎಲ್ಲ ಕರೆಕ್ಟಾಗಿ ಆಗ್ಬೇಕಂತ ತಿಳ್ಕೊಂಡು ಆ ಮೊದ್ಲಿಂದ ಏನು ಸೀರಿಯಲ್ ನಂಬರ್ ಫಾರ್ಮ್ಯಾಟ್ ಇತ್ತಲ್ರಿ ಅದು ಸತ್ಯಕ್ಕೆ ಬಿಟ್ಟಾರ ಅವರು ನೋಟ್ ಮೇಲೆ. ಬ್ರಾಂಚ್ಲಿಂದ ಏನು ಇಶ್ಯೂ ಆಗ್ತಿತ್ತಲ್ಲ ನೋಟ್ ಸೀರಿಯಲ್ ನಂಬರ್, ಅದು ಸತ್ಯಕ್ಕೆ ಬಿಟ್ಟಾರ ಈಗ. ಸೊ ಇದು ಬ್ಯಾಂಕಿಂಗ್ ಎಕೋಸಿಸ್ಟಮ್ ಬಗ್ಗೆ ನನಗೆ ಗೊತ್ತದ. ಸೊ ಹೆಂಗಂತ ಹೇಳಿ ಅವಾಗ ಈಗ ನಿಮ್ದು ರೋಲ್ ಮತ್ತು ನಮ್ಮಂಥವ್ರ ರೋಲ್, ಬ್ರಾಂಚ್ ಮ್ಯಾನೇಜರ್ ಅವರು ಎಲ್ಲರದು ರೋಲ್ ಇಂಪಾರ್ಟೆಂಟ್ ಆಗ್ತದ. ಅಂದ್ರೆ ಸ್ಟ್ರಿಕ್ಟ್ ನಿಮ್ಮ ಕಡೆಯಿಂದ ಇರ್ಬೇಕು, ನಮ್ಮ ಕಡೆಯಿಂದ ಇರ್ಬೇಕು, ಟೂ ವೇ. ಹಿಂಗೆ ನಮ್ಮಿಬ್ರು ನಡಕ್ ಪಾಲಿಟಿಕ್ಸ್ ಆಗ್ಬಾರ್ದ್ರಿ ಇಲ್ಲಿ. ನಾ ಹಿಂಗೆ ಮಾತಾಡ್ತೀನಿ ಹೆಂಗೆ ಮಾತಾಡ್ತೀನಿ ಅಂತೇಳಿ. ನಿಮ್ದು ಕೆಲಸ ಏನಿರ್ಬೇಕಂತಂದ್ರೆ ಇದು ಪ್ರಾಬ್ಲಮ್ ಅದ, ಇದಕ್ಕೆ ಸೊಲ್ಯೂಷನ್ ಎಷ್ಟು ಜಲ್ದಿ ಸಿಗ್ತದೆ ಅಂತ ನೀವು ನೋಡ್ಬೇಕು. ಹಂಗೆ ಅದು ಟಾರ್ಗೆಟ್ ಇರ್ಬೇಕ್ರಿ ನಿಮಗೆ. ಗೊತ್ತಲ್ರಿ? ಹಂಗಿತ್ತಂತಂದ್ರೆ ನಿಮ್ಮ ಕೆಲ್ಸನಾಗ ನೀವು ಮುಂದೆ ಹಾಕ್ತೀರಿ. ಇಲ್ಲಂತಂದ್ರೆ ನಿಮಗೆ ತೆಗೆದು ಏನು ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಪೊಲಿಟಿಷಿಯನ್ಸ್ನಾಗ ಹಾಕ್ತಾರೆ, ಅಲ್ಲಿ ಕಳಿಸ್ತಾರೆ ನಿಮಗೆ. ಯಾಕಂದ್ರೆ ಈ ಎಲ್ಲ ವ್ಯವಹಾರನಾಗ ನಮಗೂ ಉಳಿತಾರ ನಿಮಗೂ ಉಳಿತಾರ ಅಲ್ಲಿ. ಈಗ ನಾನು ಇದು ಮನಿ ಗಳಿಸಿದ್ದೆಲ್ಲ ನಾನು ಆ ಕಡೆ ಕೊಟ್ಕೋತ ಹೋದ್ರೆ ಸುಮ್ಮನೆ ನನಗೆ ಮನಿ ಲಾಂಡ್ರಿಂಗ್ ಅಂತೇಳಿ ಕೇಸ್ ಬುಕ್ ಮಾಡ್ತಾರೆ CBI ಅವರು, ಇನ್ಕಮ್ ಟ್ಯಾಕ್ಸ್ ಅವರು ಮುಂದೆ. ಗೊತ್ತದಿಲ್ರಿ? ಹಾಂ. ಸೊ ಬಟ್ ನಮ್ಮ ಪ್ರೊಫೈಲ್ ಬಗ್ಗೆ ಅವರಿಗೆಲ್ಲ ಗೊತ್ತದ, ಅದಕ್ಕೆ ಕರೆಕ್ಟಾಗಿ ನೋಡಿಕೊಂಡು ಇದು ಮಾಡಂಗಿಲ್ಲ, ಅಂಥವು ಕೆಲಸ ಮಾಡಂಗಿಲ್ಲ. ಹಾಂ. ಸೊ ಹೀಗೆಲ್ಲ ಅದು ಅಲ್ಟಿಮೇಟ್ಲಿ ಪಾಯಿಂಟ್ ಏನಂತಂದ್ರೆ ನಿಮ್ದು ರೋಲ್ ಭಾಳ ಇಂಪಾರ್ಟೆಂಟ್ ಅದ. ಬ್ಯಾಂಕ್ ಮ್ಯಾನೇಜರ್ ಯಾರು ಇರ್ತಾರೆ ಅವ್ರ ರೋಲ್ ಭಾರಿ ಇಂಪಾರ್ಟೆಂಟ್ ಅದ. ಆಮೇಲೆ ನಮ್ದು ರೋಲ್ ಅಂತೂ ನಿಮ್ಗಿಂತ ಹೆಚ್ಚಿಗೆ ಅದ, ಯಾಕಂದ್ರೆ ಅದು ನಮ್ಮ ರೊಕ್ಕ. ಹಾಂ. ಬಟ್ ನಾವು ಸ್ವಲ್ಪ ಬಕರಾಗೀವಿ ಈ ಕೇಸ್ನಾಗ.
ಈ ಕೇಸ್ನಾಗ ಯಾಕಂತಂದ್ರೆ ನಮಗೆ ಅಲ್ಲಿ ಕೊಡೋ ಟೈಮ್ನಾಗ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು ನನಗೆ. ಏನಂತಂದ್ರೆ ಪೊಲೀಸ್ ಮತ್ತು ಬ್ಯಾಂಕ್ ಎಕೋಸಿಸ್ಟಮ್ ಭಾರಿ ಸ್ಟ್ರಾಂಗ್ ಅದ, ಆನ್ಲೈನ್ ಎಲ್ಲ ಭಾರಿ ಸ್ಟ್ರಾಂಗ್ ಅದ. ಈ ನನ್ನ ಮಕ್ಕಳು ಏನೋ ಮಾಡಿದ್ರು ಇವ್ರ ಕಡೆಯಿಂದ ವಾಪಸ್ ರೊಕ್ಕ ನಾವು ಜಡಕ್ಕೆ ತಗೋಬಹುದು ಅಂತ ಕಾನ್ಫಿಡೆನ್ಸ್ ಇತ್ತು ನನಗೆ. ಸೊ ಈ ಕಾನ್ಫಿಡೆನ್ಸ್ಲಿಂದ ನಾನು ಅಷ್ಟು ಅಮೌಂಟ್ ಕೊಟ್ಟಿನ 1 lakh ತನಕ. ಖರೆ ಅಂದ್ರೆ ನನಗೆ ನಡಕ್ಕೆ ಅನ್ಸಿತ್ತು ಇವ್ರು ನನಗೆ 30,000 ಬಕರ ಮಾಡ್ಯಾರ ಅಂತ ಅನಿಸ್ತು ನನಗೆ. ಇದು ಪ್ರಾಕ್ಟಿಕಲ್ ಇದ್ದಿದ್ದು ಹೇಳಿಕತ್ತೇನ ಮಾತು. ಯಾಕಂದ್ರೆ ಒಂದು ಧೈರ್ಯದ ಮೇಲೆ ಕೊಡ್ತಾರಲ್ರಿ, ಹೌದಿಲ್ಲ? 10,000 ರೂಪಾಯಿ ಜೊತೆಗೆ ಯಾರು ಕೊಡಂಗಿಲ್ಲ. ಖರೆ ಅಂದ್ರೆ ಅಷ್ಟು ಧೈರ್ಯದ ಮೇಲೆ ಕೊಟ್ಟಿನಂತಂದ್ರೆ ಅರ್ಥ ನಮ್ಮ ಸೈಡ್ ಪೊಲೀಸ್ ಮತ್ತು ಬ್ಯಾಂಕಿಂಗ್ ಎಕೋಸಿಸ್ಟಮ್ ಅವರೆಲ್ಲ ಕರೆಕ್ಟಾಗಿ ಆನ್ಲೈನ್ ಟ್ರಾನ್ಸಾಕ್ಷನ್ ನಡ್ಲಿಕ್ಕೆ ಎಲ್ಲ ಪರ್ಫೆಕ್ಟ್ ಆಗಿ ಇರ್ತಾರೆ ಮಂದಿ ಅಂತ ತಿಳ್ಕೊಂಡು ಈ ಧೈರ್ಯದ ಮೇಲೆ ಕೊಟ್ಟಿನ. ಸೊ ಹಿಂಗೆ ವಿಚಾರ ಮಾಡಿ ಅಲ್ಲಿನ ಕಂಪ್ಲೀಟ್ ಬಕರ ಆಗಿಲ್ಲ. ಬಕರ ಯಾವಾಗ ಆಗಿನಂತಂದ್ರೆ ಫಸ್ಟಿಗೆ 2,000 ರೂಪೀಸ್ ಕೇಳಿದ್ರು, ಆಮೇಲೆ 6,000 ರೂಪೀಸ್ ಕೇಳಿದ್ರು, ಅದಾದ್ಮೇಲೆ ಮತ್ತೆ 6,000 ರೂಪೀಸ್ ಕೇಳಿದ್ರು. ಅಂದ್ರೆ ಟೋಟಲ್ ಎಷ್ಟಾತ್ರಿ? 14,000 ರೂಪೀಸ್. 14,000 ರೂಪೀಸ್ ತನಕ ನಾ ಬಕರ ಆಗಿನಿ. ನಮ್ಮ ಕೇಸ್ನಾಗ ಏನಾಗ್ಯದ ಅಂದ್ರೆ ಯೂಶ್ವಲಿ 14,000 ತನಕ ಬಕರ ಆದ್ರೆ ಲಾಸ್ ಆತಂತಂದ್ರೆ ನಾವು ಸುಮ್ ಕೊಡ್ತೀವಿ ನಾವು ಯೂಶ್ವಲಿ. ಸೊ ಹೆಚ್ಚಿಗೆ ಕೊಟ್ಟು ನಮಗೆ ಕಾವು ಬೇಕಂತ ತಿಳ್ಕೊಂಡು ಹೆಚ್ಚಿಗೆ ಕೊಟ್ಟು ಇನ್ನೊಂದು ಏನಂತಾರೆ, ಒಂದು ಧೈರ್ಯ ಇತ್ತು. ಏನಂತಂದ್ರೆ ಕೋಟಕ್ ಮಹೀಂದ್ರ ಸ್ಟ್ಯಾಂಡರ್ಡ್ ಬ್ಯಾಂಕ್ ಅದ, ಎಸ್ ಬ್ಯಾಂಕ್ ಸ್ಟ್ಯಾಂಡರ್ಡ್ ಬ್ಯಾಂಕ್ ಅದ, ಸೈಬರ್ ಡಿಪಾರ್ಟ್ಮೆಂಟ್, ಆಮೇಲೆ ಗೌರ್ಮೆಂಟ್, ಪೊಲೀಸ್, ಲಾಯರ್, ಆಮೇಲೆ ICICI ಬ್ಯಾಂಕ್, HDFC, ಫೋನ್ಪೇ ಇವೆಲ್ಲ ಭಾರಿ ಸ್ಟ್ಯಾಂಡರ್ಡ್ ಬ್ಯಾಂಕ್ಸ್ ಅವ. ಇವ್ರ ಧೈರ್ಯದ ಮೇಲೆ ನಾನು ಅಮೌಂಟ್ ಕೊಟ್ಟಿನ. ಪ್ಲಸ್ ಅದು housing.com ಏನು ವೆಬ್ಸೈಟ್ ಇತ್ತಲ್ರಿ, ಅವ್ರ ಭರೋಸೆ ಮೇಲೂ ಕೊಟ್ಟಿನ. ಯಾಕಂದ್ರೆ ಅಲ್ಲಿ ಫೀಚರ್ಸ್ ಎಲ್ಲ ಚಲೋ ಇತ್ತು. ಕಡೆ ಅಂದ್ರೆ ಇವೆಲ್ಲ ಫ್ಯಾಕ್ಟರ್ಸ್ ಮಾಡ್ಕೊಂಡು ಕೊಟ್ಟಿನ. ಅಲ್ಲಿ ಕಂಪ್ಲೀಟ್ ಬಕರ ಆಗಿಲ್ಲ. ಆಕ್ಚುಲಿ ಬಕರ ಆದವ್ರು ಯಾರು ಗೊತ್ತೇನ್ರಲ್ಲಿ ಈ ಇದ್ರಾಗ ಇಶ್ಯೂನಾಗ? ಕೋಟಕ್ ಮಹೀಂದ್ರ, ICICI ಬ್ಯಾಂಕ್, HDFC ಬ್ಯಾಂಕ್, ಫೋನ್ಪೇ, ಆಮೇಲೆ ಎಸ್ ಬ್ಯಾಂಕ್ದವರು, ಆಮೇಲೆ RBIದವರು, ನಾವಲ್ಲ. ಯಾಕಂದ್ರೆ ಈಗಿನ ಕಾಲನಾಗೂ ರೊಕ್ಕ ಇರ್ಲಾರ್ದನೆ ಸಿಸ್ಟಮ್ ನಡ್ಲಿಕತ್ತಾವ ಬಹಳಷ್ಟು, 95% ತನಕ. ಸೊ ಹಿಂಗಿಲ್ಲ ಅದ. ಅದು ನಿಮ್ ಧೈರ್ಯದ ಮೇಲೆ ಕೋಟಕ್ ಮಹೀಂದ್ರ ಬ್ಯಾಂಕ್, ಎಸ್ ಬ್ಯಾಂಕ್, ICICI, HDFC, ಫೋನ್ಪೇ, ಆಮೇಲೆ ಪೊಲೀಸ್, ಸೈಬರ್ ಟೀಮ್, ಇವರು ಧೈರ್ಯದ ಮೇಲೆ ನಾ ಹೆಜ್ಜೆ ಹಾಕಿನಲ್ಲಿ. ನಾ ಬಗರ ಹಂಗಾಗಿಲ್ಲ. ಸೊ ಇಲ್ಲಿ ಜವಾಬ್ದಾರಿ ನಿಮ್ದು ಆಗ್ಬೇಕ್ರಿ ಈಗ ನೆಕ್ಸ್ಟ್. ಯಾಕಂದ್ರೆ ನಾವು ನೋಡ್ಬೇಕಲ್ರಿ ಯಾವ ಸಿಸ್ಟಮ್ ಚಲೋ ಅದ ಅಂತೇಳಿ. ವೇಟೇಜ್ ಬರೀ ಕೋಟಕ್ ಮಹೀಂದ್ರ ಬ್ಯಾಂಕ್ ಅಲ್ಲ, ಎಂಟೈರ್ ಬ್ಯಾಂಕಿಂಗ್ ಎಕೋಸಿಸ್ಟಮ್ ವಜನ್ ನೋಡ್ಬೇಕಾಗ್ತದ ಅಲ್ಲಿ. ಸೊ ಹಿಂಗದ. ಸೊ ಈಗ ಕೆಲಸದ ಬಗ್ಗೆ ನಾವು ಮಾತಾಡೋಣ. ಇವೆಲ್ಲ ಇಷ್ಟು ಯಾಕೆ ಮಾತಾಡ್ಲಿಕತ್ತೀನಿ ಅಂತಂದ್ರೆ ನಿಮ್ದು ರೋಲು ಅದು ನಿಮ್ದು ರೋಲ್ ಏನಿರಲ್ರಿ ಅದು ಇಂಪಾರ್ಟೆಂಟ್ ಅದ ಅಂತೇಳಿ ಎಂಫಸೈಸ್ ಮಾಡ್ಬೇಕಂತೇಳಿ ನಾ ಇಷ್ಟು ಮಾತಾಡ್ಲಿಕತ್ತೀನಿ ಆ್ಯಕ್ಚುಲಿ. ಆಮೇಲೆ ಮುಂದೆ ನಮ್ದು ರೋಲ್ ನಿಮ್ಗಿಂತ ಹೆಚ್ಚಿಗೆ ಅದ ಅಂತ ಅದನ್ನು ಹೇಳ್ಬೇಕಂತೇಳಿ. ಅದು ಮೊದಲು ಇತ್ತು ಬಟ್ ರಿಯಲೈಸ್ ಆಗಿದ್ದಿಲ್ಲ. ಕೇಳಿಸಲ್ತೇನ್ರಿ ಮಾಮಾಡಿ? ಕೇಳಿಸ್ಲತ್ತದ್ರಿ? ಸೊ ಈಗ ನಾವು ರೊಕ್ಕ ಅಲ್ಲಿ ಇಲ್ಲಿ ಹೋಗಿ ಕೆಲಸ ಮಾಡಿ ರೊಕ್ಕ ತಗೋತೀವಲ್ರಿ, ರೊಕ್ಕ ತಗೊಂಡು ರೊಕ್ಕ ಯೂಸ್ ಮಾಡ್ಬೇಕಂತ ತಗೋತೀವಲ್ಲ, ನಾವು ಯಾವ ಧೈರ್ಯದ ಮೇಲೆ ತಗೋಬೇಕು? ನಾವು ರೊಕ್ಕ ನಮಗೆ ಯೂಸ್ ಆಗ್ತದಂದ್ರೆ ತಗೋತೀವಲ್ಲ, ಹೌದಲ್ರಿ? ಈಗ ರೊಕ್ಕ ವ್ಯಾಲ್ಯೂ ಇಲ್ಲಂದ್ರೆ ಸಿಸ್ಟಮ್ನಾಗ ರೊಕ್ಕ ಯಾಕೆ ತಗೋತಾರ? ಹೌದಲ್ರಿ? ಈಗ ಗೋಲ್ಡ್ ಪ್ರೈಸ್ 1 kg $1 ಆತಂದ್ರೆ ಗೋಲ್ಡ್ ಪರ್ಚೇಸ್ ಮಾಡ್ತಾರೇನ್ರಿ ಯಾರ?
ಶಿವಕುಮಾರ್ ಅವ್ರ ಕೇಳಿಸ್ಬೋದ್ರಿ? ಕೇಳಿಸ್ತದೆ. ಹಾ, ಈಗ ಗೋಲ್ಡ್ ಪ್ರೈಸ್ 1 kg ₹1 ಆತಂದ್ರೆ ಗೋಲ್ಡ್ ಯಾರು ಖರೀದಿ ಮಾಡ್ತಾರೇನ್ರಿ? ಇಲ್ಲ. ಹಾ, ಸೊ ಅದು ಬ್ಯಾಂಕ್ ನೋಟ್ ಯಾರು ತಗೊಳಕ್, ಯಾರು ತಗೊಂಗಿಲ್ರಿ. ಅಂದ್ರೆ ಅದು ಸರ್ಟನ್ ಇಷ್ಟು ಬೆಲೆ ಅಂತ ಇರ್ಬೇಕು, ನಿಖರ ಅದೇನಂತಾರ ಒಂದು ಇಷ್ಟು ಅಂತ ಬೆಲೆ ಇರ್ಬೇಕು, ಅವಾಗ್ಲೇ ಅದಕ್ಕೆ ಒಂದು ತೂಕ ಅಂತ ಅದಕ್ಕೊಂದು ಬೆಲೆ ಇರುತ್ತೆ. ಸೊ ಈಗ ಅದು ಕರೆನ್ಸಿ ನೋಟು ಪ್ಲಸ್ ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ಲಸ್ ಚೆಕ್ ರಿಲೇಟೆಡ್ ಮ್ಯಾಟರ್ಸ್ನಾಗ ಅದು ವೇಟೇಜ್ ಇರ್ಬೇಕಂತಂದ್ರ ನಾವು ಮತ್ತು ನೀವು ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕ್ರಿ. ಇಲ್ಲಿ ICICIದವರು, HDFCದವರು, ಆಮೇಲೆ RBIದವರು, ಆಮೇಲೆ ಫೋನ್ಪೇದವರು. ಈಗ ನಾವು ಕೊಡ್ಲಿಲ್ಲ ಅಂತಂತಂದ್ರ ಅದು ವ್ಯಾಲ್ಯೂ ಹೋಗ್ತದ. ಆಮೇಲೆ ಅದು ವ್ಯಾಲ್ಯೂ ಹೋತಂದ್ರೆ ಈ ಸಿಸ್ಟಮ್ ಬರ್ಬಾದ್ ಆಗ್ತದ. ಆಲ್ರೆಡಿ ಆಗ್ಯಾವ ಜಗತ್ನಾಗ, ಬೇರೆ ಕಂಟ್ರೀಸ್ನಾಗ. ಸೊ ಈಗ ನಮಗೆ ಟಾರ್ಗೆಟ್ ಏನು ಬೇಕಂತಂತಂದ್ರೆ ನೀವು ನಮಗೆ ಒಂದು ಟಾರ್ಗೆಟ್ ಕೊಡ್ರಂತೆನಾ ಸರ್? ಅದೇ ಇದು ನನಗೆ ಇವಾಗ ಫಸ್ಟು ಅವರ ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡಿ ಓಕೆ ನಾನೇ ತಿಳಿಸ್ತೀನಿ. ಬಟ್ ಅವ್ರು ಏನಂದ್ರಿ? ಅವರು ಲಾಸ್ಟ್ ಟೈಮ್ ನೀವು ಕಾಲ್ ಮಾಡಿದಾಗ ಅದೇ ಅವ್ರು ಕಾಲ್ ಮಾಡಿದಾಗ ಅಂದ್ರು, ಸೊ ಇದು ಅಂದ್ರೆ ಅವ್ರು ಹೇಳಿದ ಪ್ರಕಾರ ನಾನು ನನ್ನ ಕಡೆಯಿಂದ ನಮ್ಮ ಈ ಇಡೀ ಟೀಮಲ್ಲಿ ವಿಚಾರಿಸಿದೆ. ಓಕೆ, ವಿಚಾರಿಸಿದ ಪ್ರಕಾರ ಇಲ್ಲಿ ಅವ್ರು ಫ್ರಾಡ್ ಡಿಸ್ಪ್ಯೂಟ್ ಮಾಡೋದಕ್ಕೆ, ಓಕೆ ಫ್ರಾಡ್ ಡಿಸ್ಪ್ಯೂಟ್ ನಾನು ಹೇಳ್ತಿರೋದು ಎಕ್ಸಾಂಪಲ್ ಆಗಿ. ಓಕೆ, ಅಂದ್ರೆ ನೀವೇನ್ ಮಾಡಿದಿರ ಟ್ರಾನ್ಸಾಕ್ಷನ್ ಇಲ್ಲಿ ಅಲ್ಲಿ ಟ್ರಾನ್ಸಾಕ್ಷನ್ ರಿಲೇಟೆಡ್ ಆಗಿ ವಿತ್ ಏನಾದ್ರು ಲಿಂಕ್ ಇತ್ತು ಅನ್ನೋನ್ ಆಗಿ ಮಾಡಿತ್ತು ಅಂದ್ರೆ ಅಲ್ಲ, ನಿಮ್ಗೆ ಗೊತ್ತಾತಲ್ರಿ ನಾ ಯಾವ ಧೈರ್ಯದ ಮೇಲೆ ಕೊಟ್ಟಿನಿ ಅಂತ ಹೇಳಿ 2 lakhs. ಗೊತ್ತಾಯ್ತು, ನೀವ್ ಹೇಳಿದ್ ಗೊತ್ತಾಯ್ತು. ನಿಮ್ ಧೈರ್ಯದ ಮೇಲೆ, ನಿಮ್ದು ಬ್ಯಾಂಕಿಂಗ್ ಎಕೋಸಿಸ್ಟಮ್ ಧೈರ್ಯದ ಮೇಲೆ ಕೋಟಕ್ ಮಹೀಂದ್ರ, ಎಸ್ ಬ್ಯಾಂಕ್, ICICI, HDFC, ಫೋನ್ ಪೇ, ಯಾಕಂದ್ರೆ ಇವು ಆನ್ಲೈನ್ ಟ್ರಾನ್ಸಾಕ್ಷನ್ಸ್, ಅದಕ್ಕೆ ಕ್ಯಾಶ್ ಮತ್ತು ಚೆಕ್ಲೆ ಕೊಟ್ಟಿಲ್ಲ. ನಿಮ್ದು ಧೈರ್ಯದ ಮೇಲೆ ಶಿವಕುಮಾರ್ ಅವ್ರ ಗೊತ್ತಾತಲ್ರಿ? ಹೌದು, ಗೊತ್ತಾಯ್ತು. ನಾ ಗೋಲ್ಡ್ಲಿಂದ ಟ್ರಾನ್ಸಾಕ್ಷನ್ ಮಾಡಿಲ್ಲ, ಸಿಲ್ವರ್ ಕಾಯಿನ್ಲಿಂದ ಟ್ರಾನ್ಸಾಕ್ಷನ್ ಮಾಡಿಲ್ಲ, ನೋಟ್ಲಿಂದು ಮಾಡಿಲ್ಲ, ಅಥವಾ ಸ್ಟಾಕ್ಲಿಂದು ಮಾಡಿಲ್ಲ. ಸೆನ್ಸೆಕ್ಸ್, NSE, BSE, ಆಮೇಲೆ ಮನ್ಯಾಗಿಂದ ಏನಂತಾರ ತಾಟು, ಪ್ಲೇಟು, ವಾಟ್ಗ ಇವು ಅವಲ್ರಿ, ಅದ್ರಲಿಂದ ಮಾಡಿಲ್ಲ. ಸಕ್ರಿ, ಗೋಧಿ. ನಿಮ್ದು ಧೈರ್ಯದ ಮೇಲೆ ಅಂದ್ರೆ ಆನ್ಲೈನ್ ಬ್ಯಾಂಕಿಂಗ್ ಎಕೋಸಿಸ್ಟಮ್ ಧೈರ್ಯದ ಮೇಲೆ ಮಾಡಿನ. ಇಲ್ಲಿ ಬಕ್ರಾ ಆಗಿಲ್ಲ. ಬಕ್ರಾ ಎಲ್ಲಿ ತನಕ ಅಂದ್ರೆ 12,000 ತನಕ ಅಷ್ಟೇ. ಉಳ್ಕಿದ್ದೆಲ್ಲ ನಿಮ್ ಧೈರ್ಯದ ಮೇಲೆ. ನೀವು ನಮ್ ಸೈಡ್ ಇರ್ತೀರಂತ ತಿಳ್ಕೊಂಡು ಹಿಂಗ ಈ ಧೈರ್ಯದ ಮೇಲೆ ಗೊತ್ತಾತಿಲ್ರಿ ಶಿವಕುಮಾರ್ ಅವ್ರ? ಇದು ಈ ಧೈರ್ಯದ ಮೇಲೆ ನಾ ಹೆಜ್ಜೆ ಇಟ್ಟಿನ. ಇಲ್ಲಂದ್ರ ನೋಟ್ನಾಗ ಯಾರು ಹಿಂಗ ಕೊಡಂಗಿಲ್ಲ, ಚೆಕ್ನಾಗೂ ಕೊಡಂಗಿಲ್ಲ ಆಕ್ಚುಲಿ. ಸೊ ಹಿಂಗದ ಅದು ಲೇಟ್ ಆಗಿ ಇಷ್ಟೆಲ್ಲ ಆಗ್ಯದ. ಕಳ್ಕೊಂಡಿರೋದೇ ಗೊತ್ತು ಸರ್ ಅದ್ರ ಬೆಲೆ. ಹೇಳ್ತಿರೋದು ಈಗ ನಾನೇನೇ ಸಾಂತ್ವನ ಕೊಟ್ರು ಅದು ನಿಮಗೆ ಅಷ್ಟೇ ಅದಿರುತ್ತೆ. ಈ ಅಮೌಂಟ್ ಯಾವಾಗ ಬರುತ್ತೋ ಅಥವಾ ನಾ ಅದ್ರಲ್ಲಿ ಏನ್ ಮಾಡ್ತೀನೋ ಅನ್ನೋದಿರುತ್ತೆ. ಯಾಕೆಂದ್ರೆ ಯಾರೇ ನಿಮ್ ಸಿಚುವೇಶನ್ ನಾನು ನಿಂತ್ಕೊಂಡು ಯೋಚನೆ ಮಾಡಿದ್ರು ಅಷ್ಟೇನೆ. ಇಲ್ಲ, ನಮ್ ಕೇಸ್ನ ಹಂಗಿಲ್ಲ. ನಾ ಬೆಂಗಳೂರು, ನೋಯ್ಡಾ ಅಥವಾ ಗುರುಗ್ರಾಮ, ಪುಣೆ ಆ ಕಡೆ ಹೋದ್ರ, ಅಬ್ರಾಡ್ ಹೋದ್ರ ನಮಗ್ ರೊಕ್ಕ ಬರ್ತಾವ. ಸರ್ ಇಲ್ಲ, ಅಲ್ಲಿ ಕಡೆಯಿಂದಾನೆ ಹೆವಿ ಇದಾಗುತ್ತೆ ಸರ್ ಆಕ್ಚುಲಿ. ಇಲ್ಲ ಕಾಂಟ್ಯಾಕ್ಟ್ ಲಿಂದ ನಮ್ಗೆ ಆಲ್ರೆಡಿ ಮಾಡಿಕೊಟ್ರ. ಸಿದ್ಧಾರ್ಥ್ ಸಮತ್ ಪಟೇಲ್ IAS ಅಪಾಯಿಂಟ್ಮೆಂಟ್ ಎಲ್ಲ ಮಾಡ್ತಾರ. ಅವ್ರ ಫಾದರ್ ಮಾಡಿದ್ರು, ಅವರಿದ್ರು. ಸಾಫ್ಟ್ವೇರ್ ಕ್ಯಾಪ್ಜೆಮಿನಿ 30 lakhs per annum ಸ್ಯಾಲ್ರಿ. 30,000 ರೂಪೀಸ್ ಏನಂದ್ರೆ ಇನ್ಕಮ್ ಟ್ಯಾಕ್ಸ್ ಕೊಡ್ಬೇಕು.